ಇವತ್ತು ಏನೇನು ಮಾಡ್ತೀನೋ ಹೆಂಗೆ ಮಾಡ್ತೀನೋ ದೇವ್ರಣ್ಣೆ ನನಗಂತೂ ಗೊತ್ತಿಲ್ಲ. ಇವೆಲ್ಲ ಇವತ್ತು ಯೂಟ್ಯೂಬಲ್ಲಿ ಬರ್ತೀರಾ ಗೊತ್ತಾಯ್ತಾ? ಹಾಂ, ರೋಡಲ್ಲೆಲ್ಲ ಜಾಮ್ ಆಗ್ತೈತೆ ಗೈಸ್. ಹಿಂಗೋಗ್ಬಿಡೋಣ ಬನ್ನಿ. ಹಿಂಗೋಗೋಣ. ಕೇಕ್ ಆರ್ಡರ್ ಮಾಡೋಕ್ಕೆ ಮೊನೊಲೈನ್ ಕೇಕ್ ಬರ್ತಾ ಇದೀವಿ, ನಂದಿ ಮೆಡಿಕಲ್ ರೋಡು. ನೋಡಿ ಗೈಸ್, ಇದೆ ಅಂಗಡಿ. ನಮಸ್ತೆ ಕರುನಾಡು, ಐ ಆಮ್ ಫ್ರಮ್ ಚಿನ್ನದ ನಾಡು. ಗೈಸ್ ಅಂತೂ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಈ ಥರ ವಿಡಿಯೋ ನೋಡ್ಕೊಂಡು ಹೋಗ್ತಾ ಇದ್ರೆ ಎಲ್ಲರೂ ಏನು ಅನ್ಕೊತಾರೋ ಏನೋ, ಅದಂತೂ ನನಗಂತೂ ಗೊತ್ತಿಲ್ಲ. ಯಾರೇನಾದರೂ ಅಂದ್ಕೊಳ್ಳಿ, ವಿಡಿಯೋ ಮಾಡ್ತಾ ಇರ್ತೀನಿ. ಇನ್ಸ್ಟಾಗ್ರಾಮಲ್ಲಾದರೆ ಫಸ್ಟ್ ವಿಡಿಯೋ ಮಾಡ್ಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾಯಿದ್ದೆ. ಇವಾಗಾದರೆ ಡೈರೆಕ್ಟು ವಾಯ್ಸ್ ಓವರ್ ಕೊಡೋದು, ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಸೊ ಬನ್ನಿ ಗೈಸ್, ವಿವೇಕಾನಂದ ರೂಟು ನಂದು. ಹೋಗಿ ಹುಡುಗರನ್ನ ಕರ್ಕೊಂಬರೋಣ, ಆಮೇಲೆ ಸಿಗ್ತೀನಿ. ಇವತ್ತು ಏನೇನು ಮಾಡ್ತೀನೋ ಹೆಂಗೆ ಮಾಡ್ತೀನೋ ದೇವ್ರಣ್ಣೆ ನನಗಂತೂ ಗೊತ್ತಿಲ್ಲ. ಅದೇನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನನ್ನ ವೀಡಿಯೋಗಳಲ್ಲಿ ನಾನೇನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ ಗೈಸ್, ದಯವಿಟ್ಟು ಪ್ಲೀಸ್. ನಿಮ್ಮ ಹತ್ರ ಮಾತಾಡಿಕೊಂಡು ಗ್ರೂಪಲ್ಲಿ ಲೈವ್ ಲೊಕೇಶನ್ ಹಾಕೋದೇ ಮರ್ತೋಗ್ಬಿಟ್ಟೆ ಗೈಸ್. ಲೈವ್ ಲೊಕೇಶನ್ ಹಾಕಿದ್ರೇ ಮಕ್ಕಳು ಕರೆಕ್ಟಾಗಿ ಬೇಗ ಸ್ಕೂಲ್ ಹತ್ರಕ್ಕೆ ಅವ್ರ ಸ್ಟಾಪ್ ಹತ್ರ ಬರೋದು. ಲೈವ್ ಲೊಕೇಶನ್ ಹಾಕೋದೇ ಮರ್ತೋದೆ ಗೈಸ್. ಲೈವ್ ಲೊಕೇಶನ್ ಹಾಕ್ಬಿಟ್ಟು ಹೋಗ್ಬೇಕು ಗೈಸ್. ವಿವೇಕಾನಂದ ನಗರ ಸ್ಟಾಪು ಎಲ್ಲ ಕಿತ್ತಾಕಿದ್ದಾರೆ. ಏನು ಮಾಡೋದು, ಹಿಂಗೆ ಹೋಗ್ಬೇಕಾಗಿರೋದು ನಾನು. ಬಟ್ ಹೋಗೋಕ್ಕಾಗಲ್ಲ ಇವಾಗ. ಹಂಗೋಗ ಬನ್ನಿ ಗೈಸ್. ನೋಡಿ ಗೈಸ್, ನಮ್ಮ ಮನೆಗಳು ಹೋಗ್ತಾಯಿದ್ದಿಲ್ಲೇ. ಬನ್ನಿ ಹೋಗೋಣ. ಎಲ್ಲಿ ಎಸನ್ ಮನೆ ಮುಂದೆ ಹೋಗ್ಬೇಕೇನೋ? ಹೋಗ್ಬೋದಾ? ಹಾಂ, ಮುಂದೆ ಅಡ್ಡ ಹಾಕಿದಾರಾ? ಇವಾಗ ಹೆಂಗೆ ಇಲ್ಲಿ? ಇವಾಗ ಹೆಂಗೆ ಹೋಗೋದು? ಅಲ್ಲಿ ತೆಗ್ದಿರ್ಬೇಕು. ಅಲ್ಲಿ ಯಾರು ಇಲ್ಲ, ಅಲ್ಲಿ ನಿಂತ್ಕೊಂಡಿಲ್ಲ. ಹಾಂ, ಹೋಗ್ಬೋದು ನೋಡಿ. ರೋಡಲ್ಲೆಲ್ಲ ಜಾಮ್ ಆಗ್ತೈತೆ ಗೈಸ್. ಹಿಂಗೆ ಹೋಗ್ಬಿಡೋಣ ಬನ್ನಿ. ಹಿಂಗೋಗೋಣ. ಹಿಂಗೆ ಹೋಗ್ಬೋದಾ? ಅಯ್ಯೋ, ತುಂಬ ಕಷ್ಟ ಆಗ್ತೈತೆ ಇವಾಗ, ರೋಡ್ ಬ್ಲಾಕ್ ಆಗಿರೋದ್ರಿಂದ. ಬನ್ನಿ ಗೈಸ್, ಹೋಗೋಣ. ಆದರೂ ಪರವಾಗಿಲ್ಲ. ಈ ಥರ ರೋಡುಗಳು ಬ್ಲಾಕ್ ಆಗಿಬಿಟ್ರೆ ತುಂಬ ಕಷ್ಟ ಆಗ್ಬಿಡ್ತಿದೆ ಗೈಸ್, ಸೀರಿಯಸ್ ಆಗಿ. ಹೆಂಗೆ ಹೋಗೋದು ಅಂತಲೇ ಗೊತ್ತಾಗಲ್ಲ. ನೋಡಿ ಹೆಂಗೆ ಹೋಗ್ಬೇಕು, ಆ ರೋಡಲ್ಲಿ ಹೋಗ್ಬೇಕಂತೆ ಇವಾಗ. ಹೆಂಗೆ ಹೋಗೋದು? ತುಂಬ ಕಷ್ಟ ಗೈಸ್. ಸಿರಿ ಗೈಸ್, ಆಮೇಲೆ ಸಿಗ್ತೀನಿ. ಆಗ್ತಾಯಿಲ್ಲ ಇಲ್ಲಿ ಟರ್ನ್ ಮಾಡೋಕ್ಕೆ. ನೋಡಿ ಆ ಕಡೆ ಈ ಕಡೆ ಆಗ್ತಾಯಿಲ್ಲ. ಸಿಗ್ತೀನಿ ಆಮೇಲೆ. ಅಂತೂ ಹೆಂಗೋ ಕಷ್ಟಪಟ್ಕೊಂಡು ರೋಡು ದಾಟ್ಸಾಕ್ದೆ ಗೈಸ್. ಎಲ್ಲ ಹುಡುಗರೆಲ್ಲ ಹತ್ತಾ ಇದ್ದಾರೆ. ಕರ್ಕೊಂಡೋಗಿ ಸ್ಕೂಲ್ ಹತ್ರ ಬಿಡಬೇಕು ಗೈಸ್. ಬನ್ನಿ ಹೋಗೋಣ. ಏನು ಎಲ್ಲಿ? ಮನೆನಾಗ? ಹಾಂ, ಎತ್ಕೊಂಬರ್ತಾರೆ ಬರ್ರೋ ಗೈಸ್. ಯೂಟ್ಯೂಬ್ ವಿಡಿಯೋ ಮಾಡ್ಕೊಂಡು ತುಂಬ ಲೇಟ್ ಆಗಿಬಿಟ್ಟೈತೆ. ಹೋಗಿ ಸ್ಕೂಲ್ ಹತ್ರ ಸಿಗ್ತೀನಿ ಬನ್ನಿ ಗೈಸ್. ತುಂಬ ಕಷ್ಟ ಆಗ್ತೈತೆ ವಿಡಿಯೋ ಮಾಡೋದು ವ್ಯಾನ್ ಹೊಡ್ಸ್ಕೊಂಡು. ಇವೆಲ್ಲ ಇವತ್ತು ಯೂಟ್ಯೂಬಲ್ಲಿ ಬರ್ತೀರಾ ಗೊತ್ತಾಯ್ತಾ? ಹಾಂ, ಎಲ್ಲರೂ ಹಾಯ್ ಹೇಳಿ ಯೂಟ್ಯೂಬ್ಗೆ. ಯೂಟ್ಯೂಬ್ ಅಲ್ಲ, ಸಬ್ಸ್ಕ್ರೈಬರ್ಸ್ಗೆ ಹಾಯ್ ಹೇಳಿ. ಯೂಟ್ಯೂಬ್ಗೆಲ್ಲ ಹಾಯ್ ಹೇಳೋದು. ನೋಡಿ ಗೈಸ್, ಎಲ್ಲ ಕರ್ಕೊಂಡು ಡೈರೆಕ್ಟಾಗಿ ಇವಾಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ. 9 ಗಂಟೆ ಮೇಲೆ 5 ನಿಮಿಷ ಆಗೈತೆ. 9 ಗಂಟೆಗೆಲ್ಲ ಹೋಗ್ಬೇಕಾಗಿತ್ತು, ಹೋಗೋಕ್ಕಾಗಲಿಲ್ಲ. ಇವತ್ತು ರೋಡ್ ಕೆಟ್ಟೋಗಿತ್ತಲ್ವ ವಿವೇಕಾನಂದ ನಗರ. ಸೊ ಅದಕ್ಕೆ ಲೇಟ್ ಆಯಿತು. ಬನ್ನಿ ಗೈಸ್, ಹೋಗೋಣ ಇವಾಗ ಸ್ಕೂಲ್ ಹತ್ರಗೆ. ಎಲ್ಲ ಟ್ರ್ಯಾಕ್ಗಳು ಬಂದ್ಬಿಟ್ಟೈತೆ. ನಮ್ಮದೇ ಲಾಸ್ಟ್ ಟ್ರ್ಯಾಕು. ಹುಡುಗರು ಎಲ್ಲ ಸ್ಕೂಲ್ ಒಳಗಡೆ ಹೋಗಿ ಪ್ರೇಯರ್ ಎಲ್ಲ ಮುಗ್ದೋಗೈತೆ. ಇವಾಗ ಬಂದಿದ್ದೀರಿ ಗೈಸ್, ಲೆಟ್ಸ್ ಗೋ. ಏನು ರಿಸಲ್ಟು? ಎಲೆಕ್ಷನ್ ರಿಸಲ್ಟ್ ಹೇಳಿ. ಏನು ವಿನ್ ಆಗಿದ್ದೆ ನೀನು? ಹಾಂ, ಎಷ್ಟು ಓಟ್ ಬಿದ್ದೈತೆ? 49 ಓಟು ಅಷ್ಟೇನಾ? ಅಯ್ಯೋ, ಏನು? ಹಾಂ, 3 ಗೆದ್ದೋಗಿದ್ದೀರಾ? ಇದೇನು ಇವಾಗ ಬರ್ತೈತೆ ಈ ಟ್ರ್ಯಾಕು? ಅಲ್ಕೋ ನಮ್ದೇ ಲಾಸ್ಟ್ ಅಲ್ಲ, ಹಂಗಾದ್ರೆ ಇನ್ನೂ ಒಂದು ಟ್ರ್ಯಾಕ್ ಇವಾಗ ಬರ್ತೈತೆ. ಬಾಯ್. ಅಲ್ಲ, ಸ್ಕೂಲ್ ಒಳಗಡೆ ಹೋಗುವಾಗೂ ಬಾಯ್ ಮಾಡ್ತೀರಾ, ಬರೋವಾಗೂ ಮನೆಗೆ ಹೋಗುವಾಗೂ ಬಾಯ್ ಮಾಡ್ತೀರಾ. ಒಳ್ಳೆ ಕತೆ ನಿಮ್ದು. ಸೆಂಟಿಮೆಂಟ್. ಬಾಯ್ ಗೈಸ್, ಬಾಯ್.
ಗೈಸ್ ಇವರು ಸ್ಕೂಲ್ಗೆ ಹೋಗುವಾಗೂ ಬೈ ಮಾಡ್ತಾರೆ, ಮನೆಗೆ ಹೋಗುವಾಗೂ ಬೈ ಮಾಡ್ತಾರೆ, 2 ಟೈಮು ಬೈ ಮಾಡ್ದಿರ ಹೋಗೋದೇ ಇಲ್ಲ. ನೋಡಿ ಗೈಸ್ ಎಲ್ರನ್ನೂ ಬಿಟ್ಬಿಟ್ಟು ಇವಾಗ ಹಾಂ ಬಾಯ್ 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 ಗೈಸ್. ಇವಾಗ ನಾನು ಬಾಯ್ ಹೇಳ್ತಾ ಇದ್ದೀನಿ ಗೈಸ್. ಇವಾಗ ಹೋಗಿ ರತ್ನ ಮೇಡಮ್ನ ಮಾತಾಡ್ಸೋಣ ಬನ್ನಿ ಗೈಸ್. ಮೇಡಮ್ಗೆ ಒಂದು ವೀಡಿಯೋ ಮಾಡಿಕೊಟ್ಬಿಟ್ಟು ಅಲ್ಲಿಂದ ಡೈರೆಕ್ಟು ಟಿಫನ್ ಮಾಡೋಕ್ಕೆ, ಇನ್ನೂ ಟಿಫನ್ ಮಾಡಿಲ್ಲ, ಟಿಫನ್ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಹೇಳ್ತೀನಿ. ಬನ್ನಿ ಹೋಗೋಣ ಗೈಸ್. ರತ್ನ ಮೇಡಮ್ ಇಲ್ಲವ್ರೆ, ಬನ್ನಿ ಮಾತಾಡ್ಸಿ. ಮೇಡಮ್ ಹ್ಯಾಪಿ ಮಾರ್ನಿಂಗ್ ಮೇಡಮ್. ಮೇಡಮ್ ಯೂಟ್ಯೂಬ್ ಚಾನಲ್ಗೆ ಹೇಳಿ, ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮೇಡಮ್. ದಿಲೀಪ್, ನೀನು ಯೂಟ್ಯೂಬ್ ಚಾನಲ್ಲು ಅತಿ ಎತ್ತರಕ್ಕೆ ಹೋಗಲಿ, ಅಂದರೆ ಚೆನ್ನಾಗಿ ಇಂಪ್ರೂವ್ ಆಗು, ಒಳ್ಳೊಳ್ಳೆ ವಿಷಯಗಳನ್ನು ತಲುಪಿಸು, ಒಳ್ಳೇದಾಗಲಿ. ಮತ್ತು ನಾನು ಹೇಳೋದು ಮಧ್ಯ ಮಧ್ಯೆ ಏನಾದರೂ ಬೇಕಾದರೆ ನನ್ನ ಎಕ್ಸ್ಪೀರಿಯನ್ಸನ್ನು ನಿನಗೆ ಶೇರ್ ಮಾಡ್ತೀನಿ, ಹೇಳ್ತಾ ಇರ್ತೀನಿ. ಥ್ಯಾಂಕ್ ಯು ಮೇಡಮ್. ಕಲ್ತ್ಕೋ. ನೀನು 20, ನಾನು 70. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು. ರತ್ನ ಮೇಡಮ್ ಮಾತಾಡಿದ್ದು ಕೇಳಿಸ್ಕೊಂಡ್ರೆ, ಇನ್ನೂ ವಿಕ್ರಮ್ ಸರ್ ಇದ್ದಾರೆ, ನಮ್ಮ ಓನರು, ಸ್ಕೂಲ್ ಓನರು, ಅವ್ರನ್ನ ಮಾತಾಡಿಸ್ತೀನಿ. ಅವ್ರ ಹತ್ರನೂ ಯೂಟ್ಯೂಬ್ದು ಟಿಪ್ಸ್ ಎಲ್ಲ ತೊಗೊಬೇಕು. ಇನ್ನೂ ಅವ್ರ ಹತ್ರನೂ ಏನು ಮಾತಾಡಬೇಕು, ಹೆಂಗಿರಬೇಕು ಎಲ್ಲ ತೊಗೊಬೇಕು, ಟಿಪ್ಸು ತೊಗೊತೀನಿ. ಇವಾಗ ಸದ್ಯಕ್ಕೆ ಟಿಫನ್ ಮಾಡಬೇಕು. ಬನ್ನಿ ಗೈಸ್ ಹೋಗೋಣ. ನಮ್ಮ ಬಂಗಾರಪೇಟೆಯಲ್ಲಿ ಜಾಸ್ತಿ ಜನ ಪ್ರಮೋಷನ್ ಕೇಳ್ತಾ ಇದ್ದೀರಾ, ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಂದರೆ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ಅದಕ್ಕಿಂತ ಮಾಡೋಕ್ಕಾಗ್ತಾಯಿಲ್ಲ. ನೋಡಿ ಇವರು ಪ್ರಮೋಷನ್ ಕೇಳಿದ್ರು, ಜಾಸ್ತಿ ದಿನದಿಂದ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಹೇಳ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೆ ಹೆಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ರಿ ಸಾಕು ಗೈಸ್. ಈ ಅಂಗಡಿದು ಪ್ರಮೋಷನ್ ಮಾಡಬೇಕು, ಮಾಡ್ತೀನಿ. ಟೈಮೇ ಸಿಗ್ತಾಯಿಲ್ಲ ಮಾಡೋಕ್ಕೆ. ಪಕ್ಕ ಮಾಡಿಕೊಡ್ತೀನಿ ಅಂತ ಹೇಳಕ್ಕೆ ಇವಾಗ ಬಂದಿದ್ದೀನಿ. ಅಣ್ಣ ಮಾಡಿಕೊಡ್ತೀನಿ. 4 ದಿನಕ್ಕಲ್ಲ, ಮಾಡಿಕೊಡ್ತೀನಿ ಇರೋಣ. ಫಿಲ್ಟ್ರುಗಳು, ಪೈಪು ಎಲ್ಲ ಇದೆ ಗೈಸ್ ಇಲ್ಲಿ. ಅದು ವಿಡಿಯೋ ಪ್ರಮೋಷನ್ ಮಾಡಿಕೊಡ್ತೀನಿ. ಬಂಗಾರಪೇಟೆಯಲ್ಲಿ ಜಾಸ್ತಿ ಜನ ಕೇಳ್ತಾ ಇದ್ದೀರಾ, ಮಾಡೋಕ್ಕೆ ಆಗಲಿಲ್ಲ. ಸೊ ಯಾಕಂದರೆ ಇದೇ ಕಾರಣ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಕಲಿಯೋದಿತ್ತು, ಕಲ್ತ್ಕೊಂಡು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಾಡ್ತೀನಿ ಗೈಸ್. ಈ ಅಂಗಡಿದು ಪ್ರಮೋಷನ್ನು ಇನ್ನೊಂದು 2 ದಿನದಲ್ಲಿ ಬರುತ್ತೆ. ನೋಡಿ ಗೈಸ್, ತುಂಬ ಜನ ಪ್ರಮೋಷನ್ ಕೇಳ್ತವ್ರೆ, ತುಂಬ ಬೇಜಾರು ಮಾಡ್ಕೊತವ್ರೆ ಎಲ್ಲರೂ, ಪ್ರಮೋಷನ್ ಮಾಡಿಲ್ಲ ಅಂತ. ಗೈಸ್ ದೇವ್ರನ್ನೇ ಹೇಳ್ತೀನಿ, ಕಷ್ಟ ಜಾಸ್ತಿ ಆಗ್ತೈತೆ. ಮಾಡ್ತೀನಿ, ಒಟ್ನಾಗಿ ಮಾಡ್ತೀನಿ. ಪ್ರಮೋಷನ್ ಮಾಡಿಕೊಡ್ತೀನಿ, ಎಲ್ರಿಗೂ ಮಾಡಿಕೊಡ್ತೀನಿ. ಯಾರ್ಯಾರು ಫೋನ್ ಮಾಡಿದ್ರು ಎಲ್ರಿಗೂ ಮಾಡಿಕೊಡ್ತೀನಿ. ದಯವಿಟ್ಟು ಸ್ವಲ್ಪ ದಿನ ಹಂಗೆ ತಾಳ್ಮೆಯಿಂದ ಇರಲಿ ಗೈಸ್. ಆಗ್ತಾಯಿಲ್ಲ ಸೀರಿಯಸ್ಸಾಗಿ. ಮಾಡ್ತೀನಿ, ಒಟ್ನಾಗಿ ಮಾಡಿಕೊಟ್ಟೇ ಕೊಡ್ತೀನಿ. ಸ್ವಲ್ಪ ದಿನ ಆಗುತ್ತೆ, ಲೇಟ್ ಆಗುತ್ತೆ, ಮಾಡಿಕೊಡ್ತೀನಿ ಗೈಸ್. ಬಿಸಿ ಮುದ್ದೆ, ಬೇಳೆ ಸಾಂಬಾರು. ನಾನು ಊರಿಗೆ ಹೋಗ್ತಾಯಿಲ್ಲ ಗೈಸ್. ಇವಾಗ ಬಂಗಾರಪೇಟೆಯಲ್ಲಿ ತುಂಬ ಕೆಲಸ ಇರೋದ್ರಿಂದ ಊರಿಗೆ ಹೋಗೋದೇ ನಿಲ್ಸಾಕಿದ್ದೀನಿ. ವಾರಕ್ಕೊಂದ್ಸರಿನೋ ಏನೋ ಅವಾಗ ಹೋಗ್ತೀನಿ ಅಷ್ಟೇ. ಕೃತಿಕಾ ಬ್ಯೂಟಿ ಪಾರ್ಲರ್ ಅಕೌಂಟು, ಗೋಲ್ಡನ್ ಸಿಟಿ ಅಕೌಂಟು ಎಲ್ಲ ಜಾಸ್ತಿ ಅಕೌಂಟ್ಸು ಮ್ಯಾನೇಜ್ ಮಾಡ್ತಾಯಿದ್ದೀನಿ ನಾನೇ. ಸೊ ಅದಕ್ಕೆ ಈ ನಡುವೆ ಫುಲ್ ಬ್ಯುಸಿಯಾಗೋಗಿರೋದು. ನೋಡಿ ಗೋಲ್ಡನ್ ಫ್ಯಾಮಿಲಿ ಅಕೌಂಟು 9,111 ಜನ ಫಾಲೋವರ್ಸ್ ಆಗೋರೆ. ಅದೇ ರೀತಿ ಕೃತಿಕಾ ಬ್ಯೂಟಿ ಪಾರ್ಲರ್ ಅಕೌಂಟ್ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಅದು ಅಷ್ಟೇ 3 ತಿಂಗಳಾಗೈತೆ ಸ್ಟಾರ್ಟ್ ಮಾಡಿ. 5,000 ಫಾಲೋವರ್ಸ್ ಆಗೋರೆ. ಇವತ್ತು ಕೇಕ್ ಕಟ್ ಮಾಡ್ತಾರೆ ಕೃತಿಕಾ ಬ್ಯೂಟಿ ಪಾರ್ಲರ್ ಅಕೌಂಟ್ದು. ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು ಬಂದು ಸಿಗ್ತೀನಿ. ಆಮೇಲೆ ಕೇಕ್ ಕಟ್ಟಿಂಗು ಎಲ್ಲ ಯಾವ ಥರ ಇರ್ತೈತೆ ಅಂತ ತೋರಿಸ್ತೀನಿ ಗೈಸ್. ಲಾಸ್ಟ್ ತನಕ ವೀಡಿಯೋ ನೋಡಿ. ಬಿಸಿ ಮುದ್ದೆ ತಿನ್ಕೊಂಡು ಬ್ಯೂಟಿ ಪಾರ್ಲರ್ ನಮ್ಮ ಮನೆ ಹತ್ರದಿಂದನೇ ನಡ್ಕೊಂಡು ಬಂದುಬಿಡ್ಬೋದು ಅಷ್ಟೇ. ಅವ್ರದ್ದು 5K ಆಗೈತೆ. ವೀಡಿಯೋಸ್ ಎಲ್ಲ ನಾನೇ ಮಾಡೋದು ಅವ್ರಿಗೆ. 5K ಮಾಡಿಕೊಟ್ಟಿದ್ದೀನಿ. ಇವತ್ತು ಕೇಕ್ ಕಟ್ ಮಾಡಬೇಕು 5Kಗೆ ಸ್ಪೆಷಲ್ಲು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬ್ಯೂಟಿ ಪಾರ್ಲರ್ ಹತ್ರ ನಡ್ಕೊಂಡೇ ಬಂದಿದ್ದೀನಿ. ಬನ್ನಿ ಗೈಸ್, ಅಕ್ಕನ ಮಾತಾಡ್ಸೋಣ. ಅಕ್ಕ 5K ಆಗೈತೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು. ಎಲ್ಲರೂ ನನ್ನ ಫಾಲೋ ಮಾಡಿ 5K ಮಾಡಿರೋದಕ್ಕೆ ತುಂಬ, ಎಲ್ಲ ನನ್ನ ಪ್ರೀತಿಯ ಫಾಲೋವರ್ಸ್ಗೆ ತುಂಬ ಥ್ಯಾಂಕ್ಸ್. ಬಾಗ ಗೌ ಕೇಕ್ ಆರ್ಡರ್ ಮಾಡ್ಬಿಟ್ಟು ಬರೋಣ ಬಾಕ. 5K ಆಗೈತೆ ಕೇಕ್. ತುಂಬಾ ಚೆನ್ನಾಗಿ ಮಾಡ್ತಾ ಇದೆ, ಥ್ಯಾಂಕ್ಸ್. ಆಮೇಲೆ ಏನು ಪಾರ್ಟಿ ಬೇಕು ನಿಂಗೆ? ಯಾರು 5K ಮಾಡಿಕೊಟ್ಟಿರೋದು? ಯಾರು ಪಾರ್ಟಿ ಕೊಡಬೇಕಾಗಿರೋದು? ನೀನು ಕೊಡಬೇಕಾಗಿರೋದು ಪಾರ್ಟಿ. ಇವಾಗ ಹೋಗಿ ಕೇಕ್ನ ಆರ್ಡ್ರ್ ಮಾಡಿಬಿಟ್ಟು ಬರೋಣ ಬನ್ನಿ ಗೈಸ್. ಕೇಕ್ ಆರ್ಡ್ರ್ ಮಾಡೋಕ್ಕೆ ಮೊನ್ನುಲೈನ್ ಕೇಕ್ ಬರ್ತಾಯಿದ್ದೀವಿ, ನಂದಿ ಮೆಡಿಕಲ್ ರೋಡು. ನೋಡಿ ಗೈಸ್, ಇದೇ ಅಂಗಡಿ. ಇಲ್ಲೇ ಕೇಕ್ ಆರ್ಡ್ರ್ ಕೊಡೋಣ ಅಂತ, 5K ಅಂತ. ಬನ್ನಿ ಗೈಸ್, ಕೊಟ್ಬಿಟ್ಟು ಹೋಗೋಣ. ಕೇಕ್ ಬೇಕು ಬ್ರೋ 5Kದು. ಯಾವ್ದು ಬೇಕು ಬ್ರೋ? 5K ನಂಬರ್ಸ್ ಕೇಕ್ ಬೇಕು. ಮಾಡ್ಕೊಳ್ಳೋಣ ಬ್ರೋ. ಯಾವ ಫ್ಲೇವರ್ ಬೇಕು? ಯಾವ ಫ್ಲೇವರ್ ಇದೆ? ಯಾವ್ದು ಚೆನ್ನಾಗೈತೆ ಫ್ಲೇವರು? ಬ್ರೋ ಈಗ ನಮ್ಮಲ್ಲಿ ಜರ್ಮನ್ ವೈಟ್ ಫಾರೆಸ್ಟ್ ಚೆನ್ನಾಗಿದೆ, ಆಲ್ಮಂಡ್ ಆಲ್ಫನ್ ಚೆನ್ನಾಗಿದೆ, ರೆಡ್ ಬ್ರೋ. ಇವರು ಕೇಳಿದ್ರು ಪ್ರಮೋಷನ್ಗೆ, ಮಾಡ್ಕೊಡೋಕ್ಕಾಗಿಲ್ಲ ಬ್ರೋ. ಸಾರಿ ಬ್ರೋ, ಮಾಡ್ಕೊಡೋಕ್ಕಾಗಿಲ್ಲ. ಕೆಲಸ ಜಾಸ್ತಿ ಆಗ್ಬಿಡೈತೆ. ಯೂಟ್ಯೂಬ್ ಏನೋ ಮಾಡ್ತಾಯಿದ್ದೀನಿ ಇವಾಗ. ಸೊ ಅದಕ್ಕೆ ಮಾಡೋಕ್ಕಾಗ್ತಾಯಿಲ್ಲ.
ಮೊನ್ನೆ ಯಾವುದೋ ಬೇರೆ ಬೇಕ್ರಿನಲ್ಲಿ ಕೇಕ್ ತಿನ್ಬಿಟ್ಟು ಇವ್ರ ಬೇಕ್ರಿನಲ್ಲಿ ಕೇಕ್ ಚೆನ್ನಾಗಿಲ್ಲ ಅಂತ ಹೇಳ್ತಾಳೆ ಗೈಸ್ ಯಾಕ ಅದಕ್ಕೆ ಟೇಸ್ಟ್ಗೆ ಅಂತ ಕೊಡ್ಸಿದ್ದೀನಿ. ಇವಾಗ ಹೆಂಗೈತಕ್ಕ ಟೇಸ್ಟ್? ಹಾಂ ಟೇಸ್ಟ್ ಮಾಡ್ಬಿಟ್ಟು 2 ಪಾರ್ಸಲ್ ಬೇರೆ ಕೊಟ್ಟಾಗ ಹೇಳೋಳು ಇವಾಗ 2 ಪಾರ್ಸಲ್. ಹಾಂ ಹೆಂಗೆ ಗೈಸ್ ಹಿಂಗಾಗ್ಬಿಟ್ರೆ ರಿವ್ಯೂ ಈ ಥರ ಕೊಟ್ಬಿಟ್ರೆ ಹೆಂಗೆ ಜನಗಳು ಯಾವುದೋ ಬೇರೆ ಬೇಕ್ರಿನಲ್ಲಿ ತಗೊಂಡೋಗೋದು ಇಲ್ಲಿ ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂತ ಹೇಳೋದು. ತಿನ್ನೋದು ಮಾತ್ರ ನೋಡಿ ಎಲ್ಲ ಖಾಲಿ ಮಾಡ್ತಾವಳೆ. ಆಹಾ ಬನ್ನಿ ಗೈಸ್ ಕೊಟ್ಬಿಟ್ಟು ಸ್ಕೂಲ್ ಹತ್ರ ಹೋಗೋಣ. ಕೇಕ್ ಆರ್ಡ್ರ್ ಕೊಟ್ಟಿದ್ದಾಯ್ತು 6 ಗಂಟೆ ಕೇಕ್ ಕಟ್ಟಿಂಗ್ ಇರೋದು. ಇವಾಗ ಸ್ಕೂಲ್ ಹತ್ರ ಹೋಗ್ಬಿಟ್ಟು ಹುಡುಗರನ್ನೆಲ್ಲ ಕರ್ಕೊಂಡೋಗಿ ಅವ್ರ ಮನೆಗಳ ಹತ್ರ ಬಿಟ್ಬಿಟ್ಟು ಆಮೇಲೆ 6 ಗಂಟೆ ಕೇಕ್ ಕಟ್ಟಿಂಗ್ಗೆ ಸಿಗ್ತೀನಿ ಗೈಸ್. ಟೈಮ್ ಬಂದ್ಬಿಟ್ಟು 3:20 ಆಗೈತೆ. 3:40ಕ್ಕೆ ಸ್ಕೂಲ್ ಬಿಡೋದು. ಇವಾಗ ತಾನೇ ಜಸ್ಟ್ ಸ್ಕೂಲ್ ಹತ್ರ ಬಂದೆ ಗೈಸ್. ನೋಡಿ ಇಲ್ಲೇ ವ್ಯಾನಲ್ಲಿ ಬೆಳಿಗ್ಗೆ ನಿಲ್ಲಿಸ್ಬಿಟ್ಟು ಹೋಗಿರೋದು. ಇವಾಗ ನಮ್ಮ ಡ್ರೈವರ್ಗಳ ಹತ್ರ ಹೋಗ್ತಾ ಇದ್ದೀನಿ. ಯಾರ್ಯಾರು ಏನೇನು ಹೇಳ್ತಾರೋ ನೋಡೋಣ ಬನ್ನಿ ಗೈಸ್. ಅವ್ರ ಕಡೆನೂ ಸಬ್ಸ್ಕ್ರೈಬ್ ಮಾಡಿಸ್ಕೊಳೋಣ. ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಗೈಸ್. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ದಯವಿಟ್ಟು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ಹೇಳಿ ಗೈಸ್. ನಮ್ಮ ಸ್ಕೂಲಲ್ಲಿ ಟೋಟಲ್ 13 ಟ್ರ್ಯಾಕ್ ಐತೆ. 13 ಟ್ರ್ಯಾಕ್ಗಳು ನೋಡಿ ಇಲ್ಲೈತೆ. ಎಲ್ಲ ಈ ಟ್ರ್ಯಾಕಲ್ಲಿ ಅವರೇ ಬಸ್ ಡ್ರೈವರ್ಗಳೆಲ್ಲ. ಬನ್ನಿ ಗೈಸ್ ಮಾತಾಡ್ಸೋಣ ಅವ್ರನ್ನ. ಏನು ಹೇಳ್ತಾರೋ ನೋಡೋಣ. ಅವ್ರ ಕೈಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಸೋಣ ಬನ್ನಿ ಗೈಸ್. ಇವಾಗ ಏನು ಹೇಳ್ತಾರೋ ಕೇಳೋಣ ನನ್ನ ಬಗ್ಗೆ. ಆಡಿಯನ್ಸ್ ಎಲ್ಲ ಕ್ಲಾಪ್ ಹೊಡಿರೋಣ. ಕ್ಲಾಪ್ಸು ಗೈಸ್ ಹುಡುಗರಿಗೆಲ್ಲ ಸ್ಕೂಲ್ ಬಿಟ್ಟವ್ರೆ. ಎಲ್ಲ ವ್ಯಾನಿಗೆ ಎತ್ಕೊಂಡು ಹೋಗ್ತವ್ರೆ. ವ್ಯಾನಿಗ್ಲೆಲ್ಲ ಹತ್ತಾ ಇದ್ದಾರೆ ಎಲ್ಲ ಹುಡುಗರು ನೋಡಿ ಗೈಸ್. ಹಾಂ ಹಾಯ್ ಜನು, ನಾ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಜನಕ್ಕೆ. ಗೈಸ್ ನಮ್ಮ ವಿಕ್ರಮ್ ಸರ್ ಮಗಳು. ಹಾಂ ಎಲ್ಲ ಮಕ್ಕಳು ಬಂದಿದ್ದಾರೆ ನೋಡಿ. ಎಲ್ಲ ಟ್ರ್ಯಾಕ್ಗಳು ಹೋಗ್ತೈತೆ. ನಾವು ಇವಾಗ ಹೋಗ್ಬೇಕು. ಜಸ್ಟ್ 20 ಮಿನಿಟ್ಸ್ ಅಷ್ಟೇ ಟ್ರಿಪ್ಪು. ಹೋಗಿ ವಿವೇಕಾನಂದ ನಗರ ರೋಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಒಂದು 10 ನಿಮಿಷ ಜಾಸ್ತಿ ಆಗ್ತೈತೆ. ಹೋಗಿ ಎಲ್ಲರನ್ನೂ ಬಿಟ್ಬಿಟ್ಟು ಬರೋಣ ಬನ್ನಿ ಗೈಸ್. ಹಾಯ್ ಗೈಸ್, ಅಣ್ಣ ಹೇಳಿದ ಥರ ಇವತ್ತು ಯೂಟ್ಯೂಬ್ ಚಾನಲಲ್ಲಿ ಕರೆಕ್ಟ್ 7 o'clock ಎಲ್ಲ ವೀಡಿಯೋಸು ರಿಲೀಸ್ ಆಗತ್ತೆ. ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಅಣ್ಣಗೊಂದು ಲೈಕ್ ಆಗಿಬಿಡಿ. ಅದಾದಮೇಲೆ ಎಲ್ಲ ಎಂಜಾಯ್ ಮಾಡಬೇಕು. ನೀವು ಎಷ್ಟು ನೋಡ್ತೀರೋ ಅಷ್ಟು, ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಾವು ವೀಡಿಯೋಸ್ ಎಲ್ಲ ಹಾಕ್ತೀವಿ. ಸೊ ಅಣ್ಣ ID ಬಂದ್ಬಿಟ್ಟು ದಿಲೀಪ್ ಗೌಡ. ಓಕೆನಾ? ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಬಿಡ್ಬೇಕು. ಬಾಯ್ ಬಾಯ್ ಗೈಸ್. ಎಲ್ಲ ಮುಗೀತು. ಇದೇ ಲಾಸ್ಟ್ ಟ್ರಿಪ್ಪು. ಮುಗಿಸ್ಕೊಂಡು ಡೈರೆಕ್ಟ್ ಹೋಗ್ತಾ ಇರೋದು. ರೋಡೆಲ್ಲ ರೆಡಿ ಆಗೈತೆ. ಬನ್ನಿ ಗೈಸ್ ಹೋಗೋಣ. ಇವಾಗ ತಾನೇ ಜಸ್ಟ್ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಸೇಫಾಗಿ ಅವ್ರ ಮನೆಗಳ ಹತ್ರ ಬಿಟ್ಬಿಟ್ಟು ವ್ಯಾನ್ಗಳನ್ನೆಲ್ಲ ಆಲ್ಟ್ ಮಾಡಿಬಿಟ್ಟು ಇವಾಗ ನಾನು 5K ಸೆಲೆಬ್ರೇಷನ್ಗೆ ಹೋಗಬೇಕು. ಅಲ್ಲೋಗ್ಬಿಟ್ಟು ಕೇಕ್ ಕಟ್ ಮಾಡ್ತೀರಿ. ಯಾವ ರೀತಿ ಮಾಡ್ತೀರಿ, ಹೆಂಗೆ ಮಾಡ್ತೀರಿ ಅಂತ ನೋಡೋಣ ಬನ್ನಿ ಗೈಸ್. ಇವಾಗ ತಾನೇ ಜಸ್ಟ್ ಪಾರ್ಲರ್ ಹತ್ರ ಬಂದೆ. ನೀವೇ ನೋಡ್ಬೋದು. ವಿಡಿಯೋ ಮಾತ್ರ ತುಂಬ ಲೆಂತಿ ಆಗ್ತಾಯಿದೆ. ಸೊ ಅದಕ್ಕೆ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. 5K ಸೆಲೆಬ್ರೇಷನ್ದು ವಿಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದೇ ಥರ ನನ್ನ ವೀಡಿಯೋಸು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಈ ವಿಡಿಯೋನ ಎಲ್ರಿಗೂ ನಮ್ಮ ಬಂಗಾರಪೇಟೆ, ಕೋಲಾರ, ಮುಳಬಾಗ್ಲು ಎಲ್ಲ ಜನತೆಗೂ ಶೇರ್ ಮಾಡಿ. ಆದಷ್ಟು ಈ ವಿಡಿಯೋನ ಎಲ್ರಿಗೂ ತಲುಪೋ ಥರ ದಯವಿಟ್ಟು ಮಾಡಬೇಕು ನೀವೇ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.